ಇನ್ನು ಪಬ್ಲಿಕ್ ಟಿವಿ ಪ್ರಸ್ತುತಿ ವಿದ್ಯಾಮಂದಿರ ಎಜುಕೇಷನ್ ಎಕ್ಸ್ಪೋ 3ನೇ ಆವೃತ್ತಿಗೆ ಇವತ್ತು ಚಾಲನೆ ಸಿಕ್ಕಿದೆ. ಶಿಕ್ಷಣ ಮೇಳಕ್ಕೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದಂತಹ HR ರಂಗನಾಥ್ ಅವರು ಚಾಲನೆಯನ್ನು ಕೊಟ್ಟರು. ಮುಖ್ಯ ಅತಿಥಿಗಳಾಗಿ ರೇವಾ ಯೂನಿವರ್ಸಿಟಿಯ ಚಾನ್ಸಲರ್ ಡಾಕ್ಟರ್ ಪಿ ಶ್ಯಾಮರಾಜು ಮತ್ತು ಮಾಜಿ DCM ಅಶ್ವಥ್ ನಾರಾಯಣ್ ಅವರು ಭಾಗಿಯಾಗಿದ್ದರು. ಪದವಿ ಬಳಿಕ ಏನು ಮಾಡಬೇಕು, ಯಾವ ಕೋರ್ಸ್ ಉತ್ತಮ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಸಿಗಲಿದ್ದು, ಇವತ್ತು ಮತ್ತು ನಾಳೆ ಮಲ್ಲೇಶ್ವರಂ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಶಿಕ್ಷಣ ಮೇಳದಲ್ಲಿ 42ಕ್ಕೂ ಅಧಿಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಭಾಗಿಯಾಗಿದ್ದು ಹಲವು ಮಾಹಿತಿಗಳು ಲಭ್ಯವಾಗಲಿದೆ. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಈ ಮೇಳ ನಡೆಯಲಿದ್ದು ಪ್ರತಿ ಅರ್ಧ ಗಂಟೆಗೊಂದು ಸರ್ತಿ ಲಕ್ಕಿ ಡಿಪ್ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತೆ. ಈ ಶೈಕ್ಷಣಿಕ ಮೇಳದ ಉಪಯೋಗವನ್ನು ಪ್ರತಿಯೊಬ್ಬರೂ ಕೂಡ ಪಡ್ಕೊಳ್ಳಿ. ಇವತ್ತು ಮತ್ತು ನಾಳೆ ಮರೆಯದೆ ಮಲ್ಲೇಶ್ವರಂ ಗ್ರೌಂಡ್ಗೆ ಆಗಮಿಸಿ. ಪೋಸ್ಟ್ ಗ್ರಾಜುಯೇಷನ್ ಬಹಳ ಜನ ನನ್ನ ಈ ಪ್ರಶ್ನೆ ಕೇಳ್ತಾರೆ, ವೈ ಡು ಯು ಡೂ ಎ ಸಪರೇಟ್ ಒಂದು ಎಕ್ಸಿಬಿಷನ್ ಆರ್ ಎ ಕನ್ಸಲ್ಟೇಷನ್, ಈ ಥರದ ಫೆಸ್ಟಿವಲ್ ಅನ್ನ 2 ದಿನದ್ದು ವೈ ಡು ಯು ಡೂ ಫಾರ್ ಪೋಸ್ಟ್ ಗ್ರಾಜುಯೇಷನ್ ಸಪರೇಟ್ಲಿ? ನೀವು ಯಾಕೆ ಅದನ್ನು ಮರ್ಜ್ ಮಾಡ್ಕೊಂಡ್ಬಿಡಬಾರ್ದು ಅಂಡರ್ ಗ್ರಾಜುಯೇಷನ್ಸ್ ಅಲ್ಲಿ? ಮೊದಲೆಲ್ಲ ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಿದ್ರು, ನನ್ನ ಮಗ ಡಿಗ್ರಿ ಹೋಲ್ಡರು ಸಾರ್ ಅಂತಿದ್ರು. ನಮ್ಮ ಅಪ್ಪ ಅಮ್ಮ ಅಂದ್ರೆ ಯಾರು ಕೇಳಿದ್ರೆ, ಮೈ ಸನ್ ಈಸ್ ಅ ಡಿಗ್ರಿ ಹೋಲ್ಡರ್. ವಾಟ್ ಎವರ್ ಬಿ ದ ಡಿಗ್ರಿ, need not be engineering or medical antalla, it can be a simple arts degree or a science degree, BSc, BA, but degree holder. Ivattu no parent is in a position to say my son is a degree holder. You have to say something more. Ivaga nanna maga iga post graduation ಮಾಡ್ತಾ ಇದ್ದಾನೆ ಸರ್ ಅನ್ನೋದು ಈಗ ಕಾಮನ್ಲಿ ಬರ್ತಾ ಇರಬೇಕಾದಂತ. The reason is system and society has started demanding more and more and more from us ಈಗ. ಹಾಗಾಗಿ ಬರೀ ಡಿಗ್ರಿ is no longer considered as a great ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಸೊ ಪೋಸ್ಟ್ ಗ್ರಾಜುಯೇಷನ್ ಇಂಪಾರ್ಟೆಂಟ್ ಆದಾಗ ಹೇಗೆ SLC ಇಂದ ಬಂದಾಗ PUC ಯಾವ ಸಬ್ಜೆಕ್ಟ್ ತಗೋಬೇಕು, ಆರ್ಟ್ಸ್ ಸೈನ್ಸ್ ಅನ್ನೋದು ಕ್ರಿಟಿಕಲ್ಲು, ಹೇಗೆ ಸೈನ್ಸ್ ಆದಮೇಲೆ PUC ನಲ್ಲಿ ಮೆಡಿಕಲ್ಗೆ ಹೋಗ್ಲಾ, ಇಂಜಿನಿಯರಿಂಗ್ಗೆ ಹೋಗ್ಲಾ ಅಥವಾ ಬೇರೆ ಎಲ್ಲಿಗೆ ಅಲೈಡ್ ಕೋರ್ಸಸ್ಗೆ ಹೋಗ್ಲಾ ಅನ್ನೋದು ಕ್ರಿಟಿಕಲ್ಲು, ಹಾಗೆ ಈಗ ಡಿಗ್ರಿ ಮುಗಿದಾಗ ನಾನು ಯಾವ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇನ್ ಇಸ್ ಓನ್ ಫೀಲ್ಡ್ ಅಲ್ಲಿ PG ತಗೋಬೇಕು ಅನ್ನೋದು ಅಷ್ಟೇ ಕ್ರಿಟಿಕಲ್ ಆಗ್ತಾ ಇದೆ ಈಗ. ಇನ್ನು ಮುಂದಕ್ಕೆ ಹೋಗ್ತಾ ಇಟ್ ಕುಡ್ ಬಿ ವೆರಿ ಕ್ರಿಟಿಕಲ್. ನಂಬರ್ 1. ನಂಬರ್ 2, ಆಸ್ ವಿ ಗ್ರೂ, ಸೇ 80s ಅಲ್ಲಿ ನಾವು ಇಂಜಿನಿಯರಿಂಗ್ ಕಾಲೇಜ್ ತಂದಾಗ ಕರ್ನಾಟಕ ಇಸ್ ಎ ಪಯನಿಯರ್ ಆಫ್ ಪ್ರೈವೇಟೈಸೇಷನ್ ಆಫ್ ಟೆಕ್ನಿಕಲ್ ಎಜುಕೇಶನ್. ನಾವು ಪಯನಿಯರ್ಸ್. ನಾವು ಅದರಲ್ಲಿ ಡಾಕ್ಟರ್ ಹೇಳ್ತಿದ್ರು ಬೆಂಗಳೂರಲ್ಲಿ ಎಲ್ಲ ಇದೆ, ಹಬ್ಬು ನಾವು ಡ್ಯಾಶ್ ಡ್ಯಾಶ್ ಅಂತ. ಬೆಂಗಳೂರಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಸಾಫ್ಟ್ವೇರ್ ಬಹಳ ಜನ ಮಾತಾಡ್ತಾರೆ, ಪೊಲಿಟಿಷಿಯನ್ಸ್, ಐ ಆಮ್ ಸಾರಿ ಡಾಕ್ಟ್ರೆ, ಬಹಳ ಜನ ಮಾತಾಡ್ತಾರೆ. ಪಾಲಿಟಿಷಿಯನ್ಸ್ ಡಿಡ್ ನಾಟ್ ಡೂ ಎನಿಥಿಂಗ್ ಫಾರ್ ಸಾಫ್ಟ್ವೇರ್ ದಕ್ಕೆ. ಈಗ ಪಬ್ಲಿಕ್ ಟಿವಿ ಅವರು ಈ ವಿದ್ಯಾಮಂದಿರ ಅನ್ನೋದನ್ನು ಈ ರೀತಿ ಎಲ್ಲ ಮಾಡ್ತಿರೋದು, ಮತ್ತು ವಿದ್ಯಾಪೀಠ ಅನ್ನೋದು ಮಾಡೋದು ಇದೆಯಲ್ಲ, ಇದು ಎಲ್ಲರಿಗೂ ಕೂಡ ಒಂಥರ ಇನ್ಸ್ಟಿಟ್ಯೂಷನ್ಸ್ಗೆ, ಯೂನಿವರ್ಸಿಟೀಸ್ಗೆ ಇರ್ಬೋದು ಅಥವಾ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಪೇರೆಂಟ್ಸು, ವಿದ್ಯಾರ್ಥಿಗಳಿಗೆ ಏನು ಈ ಅನುಮಾನಗಳು ಏನೇನೋ ಡಿಸೈಡ್ ಮಾಡ್ಕೊಳ್ಳೋಕೆ ಆಗದಿರೋ ಅದನ್ನು ನನ್ನ ಪ್ರಕಾರ ಒಂದು ಅಟ್ಲೀಸ್ಟ್ 50-60% ಅಷ್ಟು ಅವರನ್ನು ಕ್ಲಾರಿಫಿಕೇಶನ್ ಸಿಗುತ್ತೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ. ಮುಖ್ಯವಾಗಿ ಈಗ UG ಮಾಡಿದ ಮೇಲೆ PG ಯಾವ ರೀತಿ ಮಾಡಬೇಕಾ ಬೇಡವಾ, ಮಾಡಿದ್ರೆ ಏನಾಗುತ್ತೆ, ಮಾಡದಿದ್ರೆ ಏನಾಗುತ್ತೆ ಅನ್ನೋ ಗೊಂದಲಗಳಲ್ಲಿ ಹೋಗಿರೋರಿಗೆಲ್ಲ ಇಲ್ಲಿ ಆ ಕ್ಲಾರಿಫಿಕೇಶನ್ ಸಿಗುತ್ತೆ. ನನ್ನ ಪ್ರಕಾರ, ನನ್ನ ಅನುಭವ ಹೇಳ್ತಾ ಇದ್ದೀನಿ ನಾನು. ಈಗ ಕಳೆದ 20-21 ವರ್ಷದಿಂದ ನಾನು ಈಗ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ, ಅಂದರೆ ಬಿಸ್ನೆಸ್ ಕ್ಷೇತ್ರದಿಂದ. ಇಲ್ಲಿ ಈಗ ನೀವು ನೋಡಿರ್ಬೋದು, ಈ ವರ್ಷ ಆಗಲೇ ಯಾವಾಗಲೂ ಹೇಳ್ತೀನಿ ನಾನು, ಕೋರ್ ಇಂಜಿನಿಯರಿಂಗ್ಗೆ ಯಾವಾಗಲೂ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ. ಅದು ನೋಡಿ ಈ ವರ್ಷ ಅದೇ ಥರ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ತನಕ ಲಾಸ್ಟು ಒಂದು 7-8 ವರ್ಷಗಳಿಂದ ಏನು ಅಡ್ಮಿಷನ್ಸ್ ಆಗ್ತಿರ್ಲಿಲ್ವೋ ಕೋರ್ ಬ್ರ್ಯಾಂಚಸ್, ಈಗ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ. ಅದೇ ಥರನೇ ಈ IT ರಿಲೇಟೆಡ್ ಕೋರ್ಸಸ್ ಇದೆಲ್ಲ, ಅದು ಕೂಡ ಅಂದರೆ ನಾನು ಅದರಲ್ಲಿ ಡಿಮ್ಯಾಂಡ್ ಕಡಿಮೆ ಆಗುತ್ತಂತ ನಾನು ಹೇಳಲ್ಲ. ಸೊ ಇದು ಕಾರ್ಯಕ್ರಮದಲ್ಲಿ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದಂತಹ HR ರಂಗನಾಥ್ ಹಾಗೂ ಮುಖ್ಯ ಅತಿಥಿಗಳಾದಂತಹ ರೇವಾ ಯೂನಿವರ್ಸಿಟಿಯ ಚಾನ್ಸಲರ್ ಡಾಕ್ಟರ್ ಪಿ ಶ್ಯಾಮರಾಜು ಅವರು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಈ ವಿದ್ಯಾಮಂದಿರ ಕಾರ್ಯಕ್ರಮದ ಎಜುಕೇಷನ್ ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಬೇಕಾದಂತಹ ಪ್ರತಿಷ್ಠಿತ ಕಾಲೇಜಿನ ಸ್ಟಾಲ್ಗಳಿಗೆ ಹೋಗ್ತಾರೆ, ಮಾಹಿತಿಯನ್ನು ಪಡಿತಾರೆ. ಪೋಸ್ಟ್ ಗ್ರ್ಯಾಜುಯೇಷನ್ ಅಂತಂದರೆ
ಈಗಂತೂ ಅದು ತುಂಬ ವಿಪರೀತವಾಗಿ ಬೆಳೆದಿದೆ, ತುಂಬ ಡಿಫರೆಂಟ್ ಕೋರ್ಸಸ್ ಇದೆ, ಎಲ್ಲ ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ.